ಇವತ್ತು ನಾವು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಣ. ಇದಕ್ಕೆ ಫಸ್ಟ್ ಹೇರ್ ಚೆಕ್ ಮಾಡಬೇಕು, ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ. ಈಗ ನೋಡಿ ವಾಶ್ ಮಾಡೋಣ. ಶಾಂಪೂ ಹಾಕಿ ಚೆನ್ನಾಗಿ ಹೇರ್ ವಾಶ್ ಮಾಡಬೇಕಾಗುತ್ತೆ. ಆಯಿಲ್ ಡಸ್ಟ್ ಏನಾದರೂ ಇದ್ದರೆ ಕ್ಲೀನಾಗಿ ಬಂದುಬಿಡುತ್ತೆ ಅಂದ್ಬಿಟ್ಟು ವಾಶ್ ಮಾಡಲೇಬೇಕು. ಇವಾಗ ಡ್ರೈ ಮಾಡಬೇಕು. ಇದು 100% ಡ್ರೈ ಆಗಿರಬೇಕು, ಒಂಚೂರು ತೇವ ಇರಬಾರ್ದು. ಕ್ಲೀನಾಗಿ ಡ್ರೈ ಮಾಡ್ಕೋಬೇಕಾಗುತ್ತೆ. 100% ಡ್ರೈ ಆಗಿದೆ. ಇದು ಮ್ಯಾಟ್ರಿಕ್ಸ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಕ್ರೀಮ್. ಇದನ್ನು ಅಪ್ಲೈ ಮಾಡಬೇಕಾದ್ರೆ ನಾವು ಕೈಗೆ ಗ್ಲೌಸ್ ಹಾಕಬೇಕಾಗುತ್ತೆ. ಡೈರೆಕ್ಟ್ ಇದನ್ನು ಮುಟ್ಟಬಾರ್ದು, ಯಾಕಂದರೆ ಪಾರ್ಟಿಷನ್ ಆಗಿ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಲೇಯರ್ ಆಗಿ ತಗೊಂಡು ಕ್ರೀಮ್ ಅಪ್ಲೈ ಮಾಡಬೇಕು. ಅದು ರೂಟ್ಗೆ ಟಚ್ ಆಗಬಾರ್ದು. 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಕ್ಲೀನಾಗಿ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ಸ್ವಲ್ಪ ಕ್ರೀಮ್ ಜಾಸ್ತಿ ಹಾಕ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ನಾನು ರೂಟಿಗೆ ಟಚ್ ಮಾಡ್ತಾ ಇಲ್ಲ, ಕ್ಲೀನಾಗಿ ಮಸಾಜ್ ಮಾಡಬೇಕು. ಇದೊಂದು 10 ಮಿನಿಟ್ಸ್ ಒಳಗಡೆ ಕ್ರೀಮೆಲ್ಲ ಅಪ್ಲಿಕೇಶನ್ ಮಾಡಿಬಿಡಬೇಕು. ಸ್ಲೋ ಮಾಡಬಾರ್ದು. ಫುಲ್ ಹೇರ್ಗೆ ಕ್ರೀಮ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಕ್ರೀಮ್ ಅಪ್ಲಿಕೇಶನ್ ಆದಮೇಲೆ ಒಂದು 45 ಮಿನಿಟ್ಸ್ ಇದನ್ನು ಬಿಟ್ಬಿಡಬೇಕು. 45 ಮಿನಿಟ್ಸ್ ಆದಮೇಲೆ ಇದನ್ನು ಚೆಕ್ ಮಾಡಬೇಕು. ನಿಮ್ಗೆ ಹಂಗೂ ಅವ್ರ ಹೇರ್ ಏನಾದರೂ ವೀಕ್ ಇದೆ ಅಂದರೆ ಒಂದು 30 ಮಿನಿಟ್ಸ್ ಒಂದ್ಸರಿ ಚೆಕ್ ಮಾಡಿ. ಈ ಥರ ಇದನ್ನು ಚೆಕ್ ಮಾಡಬೇಕಾದ್ರೆ ಸ್ಪ್ರಿಂಗ್ ಥರ ಮುಂದಕ್ಕೆ ಬಂದು ಹೋಗಬೇಕು. ಇದು ನೋಡಿ, ಸ್ಪ್ರಿಂಗ್ ಥರ ಬರಬೇಕು, ಕಟ್ ಆಗಬಾರ್ದು. ಕಟ್ಟಾಯಿತು ಅಂದರೆ ಇನ್ನೊಂದು 5 ಮಿನಿಟ್ಸ್ ಬಿಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಸ್ಪ್ರಿಂಗ್ ಥರ ಬರ್ತಾಯಿದೆ ಅಲ್ವಾ. 45 ಮಿನಿಟ್ಸ್ ಆದಮೇಲೆ ಇದು ಚೆಕ್ ಮಾಡ್ತಾಯಿದ್ದೀನಿ. ಸ್ಪ್ರಿಂಗ್ ಥರ ಬಂದು ಎಕ್ಸ್ಪೆಂಡ್ ಆಗ್ತಾಯಿದೆ. ಅದಾದಮೇಲೆ ನೋಡ್ಕೊಂಡು ವಾಶ್ ಮಾಡಬೇಕು. ಇದಕ್ಕೆ ಶಾಂಪು ಏನೂ ಹಾಕಬಾರ್ದು, ಬರೀ ಪ್ಲೈನ್ ವಾಟರಲ್ಲಿ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡೋಣ. ಒಂದು ಚೂರು ಕ್ರೀಮ್ ಇರಬಾರ್ದು, ಕ್ಲೀನಾಗಿ ವಾಶ್ ಮಾಡಬೇಕು. ಒಂದು ಇದೇ ಥರ ಪಾರ್ಟಿಷನ್ ತಗೊಂಡು ಇದಕ್ಕೆ ಸ್ವಲ್ಪ ಹೇರ್ನ ಮಾತ್ರ ತಗೋಬೇಕು. ಇದನ್ನು ಈ ಚಿಕ್ಕದಾಗಿ ಲೇಯರ್ ಬೈ ಲೇಯರ್ ತಗೊಂಡು ಚೆನ್ನಾಗಿ ಐರನ್ ಮಾಡಬೇಕು. ಐರನ್ ತುಂಬ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಐರನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಿಮಗೆ ಸ್ಟ್ರೈಟ್ನಿಂಗ್ ಬಂದುಬಿಡುತ್ತೆ. ನೋಡಿ, ಇದೊಂದು ಸ್ವಲ್ಪ ಕಷ್ಟಪಟ್ಟು ಚೆನ್ನಾಗಿ ಐರನ್ ಮಾಡಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಅಂದರೆ ಫುಲ್ ಮಾಡಿರೋ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ತುಂಬ ಚೆನ್ನಾಗಿ ಐರನ್ ಮಾಡಬೇಕು. ನೋಡಿ, ಇದು ಫ್ರಂಟ್ ಲೇಯರ್ನು ನಾವು ತಗೊಂಡು ಐರನ್ ಮಾಡೋಣ. ಯಾಕಂದರೆ ಇಲ್ಲಿ ಸ್ವಲ್ಪ ಬೇಬಿ ಹೇರ್ ಇರೋದ್ರಿಂದ ಕ್ಲೀನಾಗಿ ಚಿಕ್ಕದಾಗಿ ತಗೊಂಡು ಇದನ್ನು ಕ್ಲೀನಾಗಿ ಕೇರ್ಫುಲ್ಲಾಗಿ ಐರನ್ ಮಾಡೋಣ. ನೋಡಿ, ಹಿಂಗೆ ಇದು ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ಐರನ್ ಮಾಡಬೇಕು ಬೇಬಿ ಹೇರ್ನ. ಅಂದರೆ ಇದು ಸಿಗಲ್ಲ ಮಿಷನ್ಗೆ, ಅದಕ್ಕೆ ಮುಗೀತು. ಇವಾಗ ನಮ್ಮ ಸ್ಟ್ರೈಟ್ನಿಂಗ್ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಇದಾದಮೇಲೆ ಸೆಕೆಂಡ್ ಒನ್ ನ್ಯೂಟ್ರಿಲೈಜರ್ ಅಪ್ಲೈ ಮಾಡಬೇಕು ಇದಕ್ಕೆ. ಈ ನ್ಯೂಟ್ರಿಲೈಜರ್ ಏನಕ್ಕೆ ಹಾಕ್ತೀವಿ ಅಂದರೆ ಇವಾಗ ಸ್ಪಾಟ್ಸ್ ಎಲ್ಲ ಓಪನ್ ಆಗಿರುತ್ತೆ ಅಲ್ವಾ, ಅದೆಲ್ಲ ಲಾಕ್ ಆಗಿ
ಹೇರ್ ಸ್ಟ್ರಾಂಗಾಗಿ ಸ್ಟ್ರೆಂತಿಯಾಗಿರೋದಕ್ಕೆ ನ್ಯೂಟ್ರಿಲೈಸರ್ ಅಪ್ಲೈ ಮಾಡ್ತೀವಿ. ಇನ್ನೊಂದು ಇದರಲ್ಲಿ ಸೆಟ್ ಮಾಡ್ಬೋದು ಹೇರ್ನ. ಇದನ್ನು ಯಾವ ಥರ ಅಪ್ಲಿಕೇಶನ್ ಮಾಡಿ ಸೆಟ್ ಮಾಡಿರ್ತೀವೋ ಅದೇ ಥರ ಇರುತ್ತೆ ಹೇರ್ ಫುಲ್ಲು. ಇದು ನ್ಯೂಟ್ರಿಲೈಸರ್ ಬೇಕಾದರೆ ಗ್ಲೌಸ್ ಏನು ಬೇಡ, ಕೈಗೆ ಡೈರೆಕ್ಟ್ ಹಂಗೆ ಅಪ್ಲಿಕೇಶನ್ ಮಾಡ್ಬೋದು. ಕೈಗೇನು ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಇದು ಪ್ರೊಟೆಕ್ಷನ್ ಕೊಡೋ ಕ್ರೀಮ್ ಅಲ್ವಾ, ಸೊ ಅದಕ್ಕೆ. ನೋಡಿ, ಇದು ಸ್ಪಾ ಕ್ರೀಮ್ ಥರ ಸ್ವಲ್ಪ ಇದನ್ನು ರೂಟ್ಗೆ ಟಚ್ ಮಾಡಬೇಕು. ಸ್ಕಾಲ್ಪ್ಗೆಲ್ಲನೂ ಅಪ್ಲೈ ಮಾಡ್ಬೋದು. ಕ್ಲೀನಾಗಿ ಸೆಟ್ ಮಾಡಬೇಕು ಇದನ್ನು. ಹಿಂಗೆ ನಾವು ಯಾವ ಥರ ಹಾಕಿ ಸೆಟ್ ಮಾಡಿರ್ತೀವೋ ಅದೇ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊತಾ ಇದೆ. ಹೀಗೆ ಅಪ್ಲೈ ಮಾಡಬೇಕಾಗುತ್ತೆ. ಹೀಗೆ ಸೆಟ್ ಮಾಡಿ ಬಿಡಬೇಕು. ಇದನ್ನು ಸೆಟ್ ಮಾಡಿದಾಗ ಅವರು ತಲೆ ಆ ಕಡೆ ಈ ಕಡೆ ಅಲ್ಲಾಡಿಸ್ಬಾರ್ದು. ಅದಾದಮೇಲೆ ನೋಡಿ, ಇದು 1 hour ಬಿಟ್ಬಿಟ್ಟು ನೆಕ್ಸ್ಟ್ ವಾಶ್ ಮಾಡೋಣ. ಹಾಗೆ ವಾಶ್ ಮಾಡ್ತಾಯಿದ್ದೀವಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇವಾಗ ನಾವು ಸ್ವಲ್ಪ ಕಂಡೀಷನರ್ ಹಾಕಿ ವಾಶ್ ಮಾಡಿದ್ದೀವಿ. ಇವಾಗ ಮತ್ತೆ ಇದನ್ನು ಡ್ರೈ ಮಾಡೋಣ. ಇದಕ್ಕೇನು 100% ಡ್ರೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಮತ್ತೆ ಒಂದು ಸಲ ಇದನ್ನು ಐರನ್ ಮಾಡ್ಕೊಂಡೋಣ. ಆಯ್ತವ. ಈಗ ಮತ್ತೆ ಒಂದು ಸಲ ಐರನ್ ಮಾಡೋಣ. ಸೆಕೆಂಡ್ ಟೈಮ್ ಐರನ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ರಫ್ ಇರಲ್ಲಲ್ವ. ಲೈಟಾಗಿ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಂಟ್ಗೆ ತುಂಬ ಇಷ್ಟ ಆಯಿತು ನಾವು ಮಾಡಿರೋ ಪರ್ಮನೆಂಟ್ ಸ್ಟ್ರೈಟ್ನಿಂಗು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.